ವಿಜಯನಗರ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ಮಳೆಗೆ ರೈತರ ಬದುಕು ಮೂರಾಬಟ್ಟಿಯಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿಗೆ ಜಮೀನುಗಳಿಗೆ ಮಳೆಯ ನೀರು ನುಗ್ತಾ ಇದೆ. ಹೊಸಪೇಟೆಯ ವಡ್ಡರಹಳ್ಳಿ ಪಾಪಿನಾಯಕನಹಳ್ಳಿಯಲ್ಲಿ ಅವಾಂತರಗಳ ಸೃಷ್ಟಿಯಾಗ್ತಾ ಇರುವಂಥದ್ದು ಮಳೆಯಿಂದಾಗಿ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಯಾಕೆಂತಂದರೆ ಈಗ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹೋಗಿ ರೈತರು ಬೆಳೆಯನ್ನು ಬೆಳೆಯೋಕ್ಕೆ ಬೀಜಗಳನ್ನು ಬಿತ್ತೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಅನುವು ಮಾಡ್ಕೊಳ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ ಬಿತ್ತುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಆದರೆ ಕೆಲವು ಕಡೆ ಮಳೆಯಿಂದಾಗಿ ರೈತರ ಬದುಕು ಮೂರಾಬಟ್ಟಿಯಾಗ್ತಾ ಇದೆ. ಜಮೀನುಗಳಿಗೆ ಮಳೆಯ ನೀರು ನುಗ್ಗಿ ಬೆಳೆಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಈ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿಗೆ ಪಾಪ ರೈತರ ಸಂಕಷ್ಟಕ್ಕೆ ಸಿಲುಕುವಂತಹ ಪ್ರಕರಣಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಹೊಸಪೇಟೆಯ ವಡ್ಡರಹಳ್ಳಿ ಪಾಪಿನಾಯಕನಹಳ್ಳಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದೆಯೇ ಯಾವ ರೀತಿಯಾಗಿ ಜಮೀನುಗಳಿಗೆ ಮಳೆಯ ನೀರು ನುಗ್ಗಿದೆ ಅಂತ ಹೇಳಿ. ಹೆದ್ದಾರಿ ಪ್ರಾಧಿಕಾರ ಸರಿಯಾದಂತಹ ಕೆಲಸವನ್ನು ಮಾಡಿಲ್ಲ, ಮಳೆ ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ. ಸೊ ಹಾಗಾಗಿ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿನಿಂದಾಗಿ ಈ ಮಳೆ ನೀರು ಇನ್ನೆಲ್ಲಿ ಹೋಗುತ್ತೆ, ಎಲ್ಲಿ ದಾರಿ ಸಿಗುತ್ತೋ ಅಲ್ಲಿ ನುಗ್ತಾ ಇರುತ್ತೆ ಮಳೆ ನೀರು. ಇದೀಗ ರೈತರ ಜಮೀನುಗಳಿಗೆ ಮಳೆಯ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಈಗ ಯಾವುದೋ ಒಂದು ಬೀಜಗಳನ್ನು ಬಿತ್ತೋದಕ್ಕೆ ಅಂತ ಹೇಳಿ ತೆಗೆದುಕೊಂಡು ಬಂದು ಹೊಲಕ್ಕೆ ಹಾಕಿರ್ತಾರೆ. ಬಟ್ ಆದರೆ ಈ ರೀತಿಯಾಗಿ ಮಳೆ ನೀರು ನುಗ್ದಂತಹ ಸಂದರ್ಭದಲ್ಲಿ ಆ ಬೀಜಗಳೆಲ್ಲವೂ ಕೂಡ ಕೊಳ್ತು ಹೋಗುತ್ತೆ. ಮತ್ತು ಇನ್ನು ಯಾವ ರೀತಿಯಾದಂತಹ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಹೆದ್ದಾರಿ ಪ್ರಾಧಿಕಾರ ಕೆಲಸವನ್ನು ಮಾಡಿದೆ ಅಂತ ಹೇಳಿ. ನೀರು ಹೋಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆನೇ ಮಾಡಿಲ್ಲ ಹೆದ್ದಾರಿ ಪ್ರಾಧಿಕಾರ. ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿನಿಂದಾಗಿ ರೈತರ ಜಮೀನುಗಳಿಗೆ ಮಳೆಯ ನೀರು ನುಗ್ತಾ ಇದೆ. ರೈತರ ಜಮೀನುಗಳಿಗೆ ಮಳೆಯ ನೀರು ನುಗ್ಗಿ ಎಲ್ಲವೂ ಕೂಡ ಹಾಳಾಗಿದೆ. ಸಾಲ ಸೋಲ ಮಾಡಿ ಬಿತ್ತನೆ ಬೀಜ ತೆಗೆದುಕೊಂಡು ಬಂದು ಬಿತ್ತಿರ್ತಾರೆ. ಬಟ್ ಆದರೆ ಮಳೆ ನೀರು ನುಗ್ಗಿ ಈ ರೀತಿಯಾಗಿ ಹಾಳಾಗಿದೆ. ಪ್ರಕೃತಿಯ ವಿಕೋಪ ಒಂದು ಕಡೆ ಆಯಿತು ಅಂತಂದರೆ ಪ್ರಾಧಿಕಾರದವರು, ಹೆದ್ದಾರಿ ಪ್ರಾಧಿಕಾರದವರು ಮಾಡಿದಂಥ ಎಡವಟ್ಟಿಗೆ ಈಗ ಮಳೆ ನೀರು ಕಂಪ್ಲೀಟಾಗಿ ಗದ್ದೆಗಳಿಗೆ ನುಗ್ತಾ ಇದೆ, ಹೊಲಕ್ಕೆ ನುಗ್ತಾ ಇದೆ. ಸೊ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹೇಳೋರಿಲ್ಲ ಕೇಳೋರಿಲ್ಲ. ಹೆದ್ದಾರಿ ಪ್ರಾಧಿಕಾರದವ್ರನ್ನ ಪ್ರಶ್ನೆ ಮಾಡಿದ್ರೆ ದಬ್ಬಾಳಿಕೆ ಮಾಡೋದಕ್ಕೆ ಬರ್ತಾರೆ ರೈತರ ಮೇಲೆ. ಇನ್ನು ಯಾರಿಗೆ ಹೇಳ್ಕೊಳ್ತಾರೆ ಪಾಪ ರೈತರು ತಮ್ಮ ಕಷ್ಟನ ಅಂತ ಹೇಳಿ. ಸರಿಯಾಗಿ ನೀರು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಲ್ಲ ಹೆದ್ದಾರಿ ಪ್ರಾಧಿಕಾರದವರು. ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗುತ್ತೆ.